ಏನು 10ನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂದುಗಡೆ ಒಂದು ದೊಡ್ಡ ಗಲಾಟೆ ಆಗಿತ್ತು. ಆ ಗಲಾಟೆಗೆ ಸಂಬಂಧಪಟ್ಟಂತೆ ಕೆಲವು ಸತ್ಯಾಸತ್ಯತೆಗಳನ್ನು ತಮ್ಮ ಮುಂದೆ ತಿಳಿಸುವಂಥದ್ದಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಈಗ ಪೊಲೀಸ್ನವರು FIR ಮಾಡಿದ್ದಾರೆ. FIR ಡೇಟು 11/2/2025 ರಾತ್ರಿ ಬೆಳಗಿನ ಜಾವ 2:45 FIR ಮಾಡಿದ್ದಾರೆ. ಈ FIR ಪ್ರಕಾರ ಅಪ್ರಾಕ್ಸಿಮೇಟ್ಲಿ 1,000 ಜನದ ವಿರುದ್ಧ FIR ದಾಖಲಾಗಿರೋದು. 1,000 ಜನದ ವಿರುದ್ಧ FIR ದಾಖಲು ಮಾಡಿರುವಂಥದ್ದು ಪೊಲೀಸ್ನವರು. ಅದರಲ್ಲಿ ಭಾಳ ಪ್ರಮುಖವಾಗಿ ನನಗಿರುವಂಥ ಮಾಹಿತಿ ಪ್ರಕಾರ 15 ಜನನ ಕಸ್ಟಡಿ ತಗೊಂಡಿದ್ದಾರೆ. ಮೋಸ್ಟ್ಲಿ ಇವತ್ತು ನಾಳೆ ಮುಸ್ಲಿಮ್ಸ್ದು ಹಬ್ಬ ಇದೆ ಅಂದ್ಬಿಟ್ಟು ಇವತ್ತು ನಾಳೆ ಸ್ಥಗಿತ ಮಾಡಿರ್ಬೋದು. ನಾಡಿದಿಂದ ಮತ್ತೆ ಕಾರ್ಯಾಚರಣೆ ಮಾಡಿ ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಇಲ್ಲ. ಕೆಲವು ಪ್ರಶ್ನೆಗಳನ್ನು ನಾನು ಪೊಲೀಸ್ನವ್ರಿಗೂ ಕೇಳೋನಿದ್ದೀನಿ. 1,000 ಜನ ಅವತ್ತು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಗ್ಯಾದರ್ ಆಗಿದ್ರಾ? 1,000 ಜನ ಇರಾದ್ರೆ ಎನ್ನುವಂಥದ್ದಕ್ಕೆ ನಿಮ್ಮ ಹತ್ರ ವಿಡಿಯೋ ಆಡಿಯೋ ದಾಖಲೆಗಳಿದಾವ? ಅದರಲ್ಲಿ 1,000 ಜನನೂ ಕಲ್ಲು ಹೊಡೆದಿದ್ದಾರಾ? ಪೊಲೀಸ್ ಸ್ಟೇಷನ್ಗೆ 1,000 ಜನನೂ ಕಲ್ಲು ಹೊಡೆದಿರುವಂಥದ್ದು ಕಾಣ್ತಾ ಇದೆಯಾ? ಇಲ್ಲ ಸೆಕ್ಷನ್ 144 ಹಾಕಿದ್ರಾ 4 ಜನದ ಮೇಲೆ ಇಲ್ಲಾಗಿಲ್ಲ ಅಂತ? ಯಾಕೆಂದರೆ ಸೆಕ್ಷನ್ 144 ಭಾಳ ಸ್ಪಷ್ಟವಾಗಿ ಹೇಳುತ್ತೆ, more than 4 people if you are together then you are attracted with penal code ಅಂತ ಇದೆ. ಅವತ್ತು ಸೆಕ್ಷನ್ 144 ಇತ್ತ? ಅಲ್ಲಿ ರಸ್ತೆಯಲ್ಲಿ ಹೋಗುವಂಥವ್ರಿಗೆ ಅಕ್ಕಪಕ್ಕ ಇರುವಂಥ ಮನೆಗಳಿಗೆ ಎಲ್ಲರಿಗೂ ಸೇರಿಸಿ 1,000 ಜನ ಅಂತ ಹೇಳ್ತಾ ಇದ್ದೀರಾ. ವಾರ್ಡ್ನ ಜನಸಂಖ್ಯೆನೇ 1,000 ಜನ ಇಲ್ವಲ್ಲ, 1,000 ಜನ ಅಂತ ಹೆಂಗೆ ನೀವು ದಾಖಲೆ ಮಾಡಿದ್ದೀರಿ? ಒಂದು ಹೇಳಬೇಕು. ಎರಡನೇದು, ನನಗಿರುವಂಥ ಮಾಹಿತಿ ಪ್ರಕಾರ ಸುನಿಲ್ ಅನ್ನುವಂಥವ್ರು ಅವರು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ದೂರಿನ ಆಧಾರದ ಮೇರೆಗೆ ಇಲ್ಲಿ ಏನು FIR ಕಂಟೆಂಟ್ಸ್ ಇದೆ, ಕಂಟೆಂಟ್ಸ್ ಪ್ರಕಾರ PSI ಕಾನೂನು ಮತ್ತು ಸುವ್ಯವಸ್ಥೆವಾದ ಶ್ರೀ ಸುನಿಲ್ CN ರವರು ನೀಡಿದ ವರದಿಯನ್ನು ಸ್ವೀಕರಿಸಿ ದಾಖಲಿಸಿರುವಂಥ ಒಂದು ದಾಖಲೆ ಇದು ಕಂಪ್ಲೇಂಟ್. ಸುನಿಲ್ ಅವರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಬೆಳಗ್ಗೆ 10 ಅವರು ಒಂದಷ್ಟು ಜನ ಬಂದು ನಿಮಗೆ ಕಂಪ್ಲೇಂಟ್ ಕೊಡುವಂಥದ್ದಕ್ಕೆ ಬಂದಾಗ ನೀವು ಕಂಪ್ಲೇಂಟ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ? ಬೆಳಗ್ಗೆ 10 ಸಾಯಂಕಾಲದವರೆಗೂ ಆ ಕಂಪ್ಲೇಂಟ್ ಬಗ್ಗೆ ಏನು ತಲೆನೇ ಕೆಡಿಸ್ಕೊಂಡೇನೆ ಸುಮ್ಮನೆ ಇಟ್ಕೊಂಡಿದ್ದೆ ಯಾಕೆ? 8 ಗಂಟೆಗೆ ಇದೇ ಸಬ್ ಇನ್ಸ್ಪೆಕ್ಟ್ರು ಇನ್ನೊಂದಷ್ಟು ಕೆಲವರು ಬಂದು ನೀವು FIR ಮಾಡಿ ಅಂತ ಕೇಳ್ಕೊಂಡಾಗ ಇಂಥ ಕೇಸ್ಗಳೆಲ್ಲ 100 ದಿವಸಕ್ಕೆ 100 ಬರ್ತಿರ್ತವೆ, ಎಲ್ಲರ ವಿರುದ್ಧ FIR ಮಾಡೋಕ್ಕಂಥದ್ದು ನಡೀರಿ ಅಂತ ಅಂದಿದ್ದೆ ಯಾಕೆ? ಸ್ವಲ್ಪ ಸ್ಪಷ್ಟತೆಯನ್ನು ಪೊಲೀಸ್ನವರು ಇಂಥವ್ರಿಗೂ ಕೊಟ್ಟಿಲ್ಲ. ಕೊಡಬೇಕು. ಜನಸಾಮಾನ್ಯರಿಗೆ ಏನಿದೆ ಅನ್ನುವಂಥದ್ದು ಹೇಳುವಂಥ ಕೆಲಸ ಪೊಲೀಸ್ನವ್ರು ಮಾಡಬೇಕಾಯ್ತು. ಪೊಲೀಸ್ ಬ್ರೀಫಿಂಗ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ADGP ಮಾಡಿದ್ದಾರೆ. ಪೊಲೀಸ್ ಕಮಿಷನರು DCP 1 DCP 2 ಕೂತ್ಕೊಂಡು ಏನು ಎತ್ತ ಅನ್ನುವಂಥದ್ದು ನಿಜ ಸಂಗತಿಯನ್ನು ಜನರಿಗೆ ಹೇಳುವಂಥ ಕೆಲಸ ಆಗಬೇಕು. ಯಾಕೆಂದರೆ ಇಲ್ಲಿ ವಿರೋಧ ಪಕ್ಷದವರು BJPಯವರು ಬಂದು ಪೊಲೀಸ್ ಸ್ಟೇಷನ್ ಒಳಗಡೆ ಬಹಳ ಸೂಕ್ಷ್ಮವಾಗಿ ಇದ್ದಂಥ ಸಂದರ್ಭದಲ್ಲಿ ಅಶೋಕ್ ಅವರು KR ಕಾನ್ಸ್ಟಿಟ್ಯೂನ್ಸಿ MLA, ಆಮೇಲೆ ಮಾಜಿ MLA ನಾಗೇಂದ್ರ ಅವರೆಲ್ಲ ಒಂದಷ್ಟು ಜನ ಸೇರಿಕೊಂಡು BJPಯವರೆಲ್ಲ ಸೇರಿಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಸಭೆ ಮಾಡ್ತಾರೆ. ಸಭೆ ಮಾಡುವಂಥದ್ದಕ್ಕೆ ಅವಕಾಶ ಇದೆಯಾ? ಅವರಿಗೆ ರಾಜ್ಯಾತೀತವನ್ನು ಕೊಡ್ತೀರಿ. ನೋಡಿ, ಇಲ್ಲಿ ಫೋಟೋ ಇದೆ. ಇಲ್ಲಿ ಕೂರಿಸ್ಕೊಂಡು ನೀವು ಪೊಲೀಸ್ ಸ್ಟೇಷನ್ ಒಳಗಡೆ ಅವ್ರ ಜೊತೆ ಏನು ಮಾತಾಡ್ತಾ ಇದ್ದೀರಿ? ಏನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ರಾ ಅವರು? ಇಲ್ಲ ನಿಮ್ಗೇನಾದರೂ ಹೇಳ್ಕೊಡೋಕ್ಕೆ ಬಂದಿದ್ರಾ? ಏನು ನಮ್ಮನ್ನು ಯಾಕೆ ನೀವು ಒಳಗಡೆ ಬಿಡಲಿಲ್ಲ? ನಮ್ಮ ಹತ್ರ ಯಾಕೆ ಮಾತಾಡಲಿಲ್ಲ? ರೋಡಲ್ಲಿ ಕೂರಿಸಿ ನಾವು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ತಗೊಂಬಂದ್ರಲ್ಲ. ಕೆಲವಕ್ಕೆ ಆನ್ಸರ್ ಕೊಡಬೇಕು ಪೊಲೀಸ್ನವರು. ಯಾರು ಕೊಟ್ಟಿದ್ದೀರೋ ಗೊತ್ತಿಲ್ಲ, ಜನಸಾಮಾನ್ಯರು ಕೊಡುವಂಥದ್ದಾಗಬೇಕು. ನಿಮ್ಮ ಬದ್ಧತೆ ಇದೆ. ಮುಖಂಡರುಗಳಿಗೆ, ಮಂತ್ರಿಗಳಿಗೆ, ಹೋಮ್ ಮಿನಿಸ್ಟ್ರಿಗೆ ಅವ್ರಿಗೆಲ್ಲ ಕೊಟ್ಟಿರುವಂಥದ್ದು ಆಗಿರ್ಬೋದು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆಲ್ಲ ಮಾಹಿತಿಯನ್ನು ಕೊಟ್ಟಿರ್ಬೋದು. ಯಾವ ರೀತಿ ಮಾಹಿತಿ ಕೊಟ್ಟಿದ್ದೀರಿ, ಏನು ಕೊಟ್ಟಿದ್ದೀರಿ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ನಾನು ಒಬ್ಬ ಕಾಂಗ್ರೆಸ್ ಪಾರ್ಟಿ ವಕ್ತಾರನಾಗಿ ಮಾತಾಡ್ತಾ ಇದ್ದೀನಿ. ಜನಸಾಮಾನ್ಯರಿಗೆ ಒಂದಷ್ಟು ಗೊಂದಲ ಇದೆ. ಆ ಗೊಂದಲ ನಿವಾರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಏನು ಮಾಡ್ತಾ ಇದ್ದೀರಿ? ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ
ವಿರೋಧ ಪಕ್ಷ ನಾಯಕರು ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದರು? ದೂರು ಕೊಡೋಕ್ಕೆ ಬಂದ್ರಾ? ಎಲ್ಲಿ ದೂರಿನ ಪ್ರತಿ ಏನು? ವಾಟ್ ಇಸ್ ದ ಕಂಟೆಂಟ್ ಆಫ್ ದ ಕಂಪ್ಲೇಂಟ್ ಗಿವನ್ ಬೈ ಲೀಡರ್ ಆಫ್ ಅಪೋಸಿಷನ್? ವೈ ದಿಸ್ ಫೆಲೋ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಚೀಫ್ ಮಿನಿಸ್ಟರ್ ಇನ್ ಫ್ರಂಟ್ ಆಫ್ ದಿ ಪೊಲೀಸ್ ಸ್ಟೇಷನ್? ಅದೆಲ್ಲ ಸ್ವಲ್ಪ ದಯಮಾಡಿ ತಾವು ತಿಳಿಸುವಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕಾಗ್ತದೆ. ಆಯಿತು, ಇಲ್ಲಿ ಒಂದು ಸೈಡ್ ಆಗ್ತಾ ಇದೆ. ಮುಸ್ಲಿಂ ಸಮುದಾಯದ ವಿರುದ್ಧ ಏನು ಬಿ ಜೆ ಪಿಯವರು ಆಪಾದನೆ ಮಾಡ್ತಾ ಇದ್ದಾರೆ, ಅದನ್ನು ಮಾತ್ರ ಬಿಂಬಿಸುವಂಥದ್ದು ಆಗ್ತಾ ಇರುವಂಥದ್ದು ನಮಗೆ ಭಾಳ ಬೇಜಾರು ತರುವಂಥ ಒಂದು ಸಂಗತಿ, ಬೇಜಾರಾಗಿರುವಂಥ ಒಂದು ಸಂಗತಿ. ಯಾರೇ ಗಲಾಟೆ ಮಾಡಿದರೂ ಕಾನೂನಾತ್ಮಕವಾಗಿ ಶಿಕ್ಷೆಗೊಳಪಡಿಸುವಂಥದ್ದು, ಕಾನೂನಾತ್ಮಕವಾಗಿ ದಾಕ್ಷಣ್ಯವಾಗಿ ಕ್ರಮ ಜರುಗಿಸುವಂಥದ್ದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ನಾವು ಅದನ್ನೇ ಹೇಳ್ತಾ ಇದ್ದೀವಿ, ನಾವು ಇಂಟರ್ಫಿಯರ್ ಮಾಡಿಲ್ಲ. ಆದ್ರೆ ಬಿ ಜೆ ಪಿಯವರು ಇದನ್ನು ಉತ್ತೇಜನೆ ಮಾಡ್ತಾ ಇರುವಂಥದ್ದು ನಾನು ಅವತ್ತೇ ಆಪಾದನೆ ಮಾಡಿದ್ದೀನಿ. RSS ಚಡ್ಡಿವಾಲ ಅಂತ ಹೇಳಿದ್ದು ನೋಡಿ, ಇಲ್ಲಿದೆ ಫೋಟೋ ನನ್ನ ಹತ್ರ. ದಿಸ್ ಇಸ್ ದ ಮ್ಯಾನ್. ಈಸ್ ಈ ನಾಟ್ ಫ್ರಮ್ RSS? ಈ ಸಿಟ್ಟಿಂಗ್ ಇನ್ ಬೈಟೆಕ್ ಆಫ್ RSS. ಸುರೇಶ್ ಅಣ್ಣ ಅಲಿಯಾಸ್ ಹೆಸರೇನು ಪಾಂಡುರಂಗ. ಇದು RSSನವನು ಅಲ್ವ? ಇವನು RSSನವರು ಏನು ದೇಶದ ಅಭಿವೃದ್ಧಿಗೋಸ್ಕರ, ಹಿಂದುತ್ವಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಏನು ಕಡಿದು ಕಟ್ಟೆ ಹಾಕ್ಬಿಟ್ಟವ್ರೆ ಅಂತ ನನ್ನ ವಿರುದ್ಧ 5-6 ಕಡೆ ಕಂಪ್ಲೇಂಟ್ ಮಾಡೋರಪ್ಪ. ಬಿ ಜೆ ಪಿ RSS ಭಕ್ತರು. RSSನ ಹೆಸರು ಹೇಳ್ಬಿಟ್ರು. ಇವನು RSS ಅಂತಾನೆ. ಇದು ಯಾವುದು ಡ್ರೆಸ್ ಕೋಡ್? ಇದು ಯಾರ್ದಿದು? ತಾಲಿಬಾನ್ಗಳದ? ಪ್ರತಾಪ್ ಸಿಂಹನ ನೀವು ಒಳಗಡೆ ಹೆಂಗೆ ಬಿಟ್ರಿ ಪೊಲೀಸ್ನವರು? ಆಯಿತು, ಅಲ್ಲಿ ಪೊಲೀಸರಿಂದ ಹೊರಗಡೆ ಕಳಿಸಿದ ಮೇಲೆ ಎಲ್ಲಿ ಹೋದ್ರು ಅವರು? ಕ್ಯಾತ್ಮಾರ್ನಹಳ್ಳಿಯಲ್ಲಿ ಯುವಕರನ್ನೆಲ್ಲ ಸೇರಿಸ್ಕೊಂಡು ಪತ್ರಿಕಾಗೋಷ್ಠಿ ಹೆಂಗೆ ಮಾಡೋಕ್ಕೆ ಬಿಟ್ರಿ? ಏನು ಭಾಷಣ ಮಾಡಿದ್ರು ಅವರಲ್ಲಿ? ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ನ ಯಾಕೆ ತಗೊಂಡಿಲ್ಲ ನೀವು? FIR ಯಾಕೆ ಮಾಡಲಿಲ್ಲ? ನನ್ನ ವಿರುದ್ಧ ಪೊಲೀಸ್ನವ್ರು ಇಡೀ ದೇಶಾದ್ಯಂತ ದೂರು ಕೊಡ್ತಾವ್ರು. ಇರಲಿ, ಅದೆಲ್ಲ ಕೆರಗೋಡಲ್ಲಿ ಕೊಟ್ಟವ್ರೆ, ಮೈಸೂರು 4 ಕಡೆ ಪೊಲೀಸ್ ಸ್ಟೇಷನ್ಗಳು ಕೊಟ್ಟವ್ರೆ. ಅದೇನು ಮಾಡ್ತೀರ ಮಾಡಿ. ಅರೆಸ್ಟ್ ಮಾಡಬೇಕು ಅಂತ ಅವನು ಯಾರೋ CT ರವಿ ಇನ್ನೊಂದು ಬಾಯಿಗೆ ಬಂದಂಗೆಲ್ಲ ಬೆಂಗಳೂರಲ್ಲಿ ಮಾತಾಡ್ತಾನೆ, ನನ್ನ ಅರೆಸ್ಟ್ ಮಾಡಬೇಕಂತೆ. ಅರೆ, ನಿಮಗೆ ನೆನ್ನೆ ಪರಿಸ್ಥಿತಿ, ನೆನ್ನೆ ಆಗಿದಂಥ ಇನ್ಸಿಡೆಂಟ್ಗೆ ಹೊಣೆ ಯಾರಪ್ಪ? ಅದನ್ನು ಮಾತಾಡ್ರಿ. ಇಬ್ಬರು ವಿರೋಧ ಪಕ್ಷ ನಾಯಕರು, ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ, ಇಬ್ಬರೂ ಬಿಗ್ ಜೋಕರ್ಸ್ ಇಬ್ಬರು. ನೆನ್ನೆ ಇಬ್ಬರು ಪ್ಲಕಾರ್ಡ್ ಇಟ್ಕೊಂಡು ವಿಧಾನಸೌಧ ಮುಂದೆ ಸುತ್ತಾ ಇದ್ರು. ಇಬ್ಬರು. ಆ ಛಲವಾದಿ ನಾರಾಯಣ ಸ್ವಾಮಿಯನ್ನು ಏನೋ ದೊಡ್ಡದಾಗಿ ನನ್ನ ಅರೆಸ್ಟ್ ಮಾಡಬೇಕಂತ. ಯಾಕೆ ಅರೆಸ್ಟ್ ಮಾಡಬೇಕು ಹೇಳಪ್ಪ? ಜನಗಳು ಹಿಂದೆ ಪಾಪ RSS ಚಡ್ಡಿನ ತಗೊಂಡೋಗಿ ಒತ್ಕೊಂಡು ಆ ಮಕ್ರಿ ಮೇಲೆ ಸಿದ್ದರಾಮಯ್ಯ ಮನೆ ಮುಂದ್ಗಡೆ ಒತ್ಕೊಂಡು ಹೋಗಿದ್ರಿ. ನಾನೆಲ್ಲ RSS ಚಡ್ಡಿಗಳನ್ನ ವರ್ಷಕ್ಕೋಸ್ಕರ ನಿಮ್ಮನ್ನು MLC ಮಾಡಿರೋ ಅಂದ್ಕೊಂಡಿದ್ದೆ. RSS ಚಡ್ಡಿನ ವರ್ಷಕ್ಕಲ್ಲ, RSS ಚಡ್ಡಿನ ತೊಳೆಯೋಕ್ಕೋಸ್ಕರ ನಿಮ್ಮನ್ನು MLC ಮಾಡಿ ವಿರೋಧ ಪಕ್ಷದ ನಾಯಕರು ಮಾಡಿ ದಿನನಿತ್ಯ ಕಾಂಗ್ರೆಸ್ನವ್ರನ್ನ ಬೈಯೋವಂಥದಕ್ಕೆ ನಿಮ್ಮನ್ನು ಇಟ್ಕೊಂಡವ್ರೆ ಅಂತ ಭಾಳ ಸ್ಪಷ್ಟವಾಗಿದೆ. ಇದನ್ನು ಮೈಸೂರಿಗೆ ಬರ್ತೀರಿ, ದಮ್ಮು ತಾಕತ್ತು ನಾನು ಮುಂದೆ ಎಲ್ಲಿ ಬರಬೇಕು ಹೇಳಪ್ಪ? ಬರ್ತೀನಿ ನಾನು. ಏನು ಈಗಲೂ ಐ ಸ್ಟ್ಯಾಂಡ್ ಮೈಸೆಲ್ಫ್. ಮೊನ್ನೆ ಇನ್ಸಿಡೆಂಟ್ಗೆ RSS ಇಸ್ ಬಿಹೈಂಡ್ ದಿಸ್ ಅಂತ ನಾನು ಈ RSS BJPಯವರು ಈಗಲೂ ಅವರ ಕೈವಾಡ ಇದೆ ಎನ್ನುವಂಥದ್ದು ನನ್ನ ಆಪಾದನೆ. ನಾನು ರೈಟಿಂಗಲ್ಲಿ ಕೊಟ್ಟಿದ್ದೀನಿ, ಬರೇ ಹೇಳಿಕೆ ಕೊಟ್ಟು ಓಡೋಗುವಂಥ ವ್ಯಕ್ತಿ ಅಲ್ಲ. ಐ ಹ್ಯಾವ್ ಗಿವನ್ ಕಂಪ್ಲೇಂಟ್ ಇನ್ ರೈಟಿಂಗ್ ಟು ದಿ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಉದಯಗಿರಿ. ಅದನ್ನು ಕಾಗ್ನಿಜೆನ್ಸ್ ತಗೊಳ್ಳಿ, ಅದನ್ನು ವೆರಿಫೈ ಮಾಡಿ. ನನಗೆ ಯಾರೋ ಪಾಪ ಅವ್ನು ನಿನ್ನೆ ದಿವಸ ಅವತ್ತಿನ ಇನ್ಸಿಡೆಂಟಲ್ಲಿ ಆ ಬೆಂಗಳೂರಿಂದ ಟೆಂಪೋ ಓಡಿಸ್ಕೊಂಬಂದವನೆ. ಟೋಲ್ ಗೇಟಲ್ಲಿ ಅವನು ಓಡಿಸ್ಕೊಂಬಂದಿರುವಂಥದ್ದಕ್ಕೆ CC ಫುಟೇಜ್ ಇದೆ. ಅವನು ಟೋಲ್ನ ಕಟ್ಟಿರುವಂಥದ್ದಕ್ಕೆ ರೆಸಿಪ್ಟ್ ಇದೆ, ವೈ ಬ್ರಿಡ್ಜಲ್ಲಿ ರೆಸಿಪ್ಟ್ ಇದೆ. ಅವನ್ನು ಸೇರಿಸ್ಕೊಂಡು ಅವನು ಅರೆಸ್ಟ್ ಮಾಡಿದ್ದೀರಿ ನೀವು. ಎಲ್ಲಿ ಯಾವ ವಿಡಿಯೋ ಫುಟೇಜ್ ಇದೆ? ಕಲ್ಲುಡಿತಾ ಇರುವಂಥ ವಿಡಿಯೋ ಫುಟೇಜ್ ಎಲ್ಲಿದೆ ಅನ್ನುವಂಥದ್ದು ದಯಮಾಡಿ ತೋರಿಸ್ಬೇಕು. ನಮಗೆ ತೋರಿಸಿದ್ರು ಕೋರ್ಟ್ಗಾದ್ರೂ ಕೊಡಬೇಕಲ್ವ ನೀವು? 1,000 ಜನ ವಿರುದ್ಧ ನೀವು ದೂರನ್ನು ದಾಖಲಿಸ್ತೀರಾ ಅಂತಂದು ಏನರ್ಥ? ಪೊಲೀಸ್ನವರು ಸಂಪೂರ್ಣವಾದ ವೈಫಲ್ಯ ಅಂತ ಹೇಳ್ತಾ ಇಲ್ಲ. ದಯಮಾಡಿ ಒನ್ ಸೈಡ್ ಮಾಡಬೇಡಿ. ನಮ್ಮದು ಇಂಟರ್ಫರೆನ್ಸ್ ಏನಾದರೂ ಇದೆಯಾ? ಕಾಂಗ್ರೆಸ್ನವ್ರದ್ದು ಏನಾದರೂ ಇಂಟರ್ಫರೆನ್ಸ್ ಇದೆಯಾ? ಪಾಪ ಅಲ್ಲಿನ ಲೋಕಲ್ MLA ತನ್ವೀರ್ ಸೇಠ್ ಅವರು ಬಹಳ ಸೌಮ್ಯವಾಗಿ ಎಲ್ಲವನ್ನು ನಿಭಾಯಿಸುವ ದಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿನ ಮುಖಂಡರುಗಳು ಅಯೂಬ್ ಖಾನ್ ಇರ್ಬೋದು, ಆರಿಫ್ ಹುಸೇನ್ ಎಲ್ಲ ಒಂದಷ್ಟು ಜನ, ನಮ್ಮ ಅಬ್ರಾರ್ ಅಂತ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ, ಅವರೆಲ್ಲ ಸೇರಿ ರಾತ್ರಿ 3 ಗಂಟೆವರೆಗೂ ಕೂತು ಎಲ್ರಿಗೂ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ಕೇಸ್ ರಿಜಿಸ್ಟರ್ ಮಾಡಿ ಅವನ್ನ ಒಳಗಡೆ ಹಾಕುವಂಥ ಕೆಲಸವನ್ನು ಬಿಗಿನಿಂಗಲ್ಲಿ ನೀವು ಯಾಕೆ ಮಾಡಲಿಲ್ಲ? ವೈ ಯು ಹ್ಯಾವ್ ನಾಟ್ ಡನ್ ದಟ್ ಅಂತ ಪೊಲೀಸ್ನವ್ರು ಹೇಳಿ. ಯಾಕೆಂದರೆ ಇಲ್ಲಿ
ಅಧಿಕಾರಿಗಳ ಪರವಾಗಿ ಬಂದಿದ್ದೀವಿ ಅಂತ ವಿರೋಧ ಪಕ್ಷ ನಾಯಕರು, ವಿರೋಧ ಪಕ್ಷದವರು ಏನು ಬೊಬ್ಬೆ ಹೊಡಿತಾವ್ರೆ, ಅಧಿಕಾರಿಗಳಿಗೆ ಭದ್ರತೆ ಇಲ್ವಂತೆ. ಇವತ್ತು ಅದೆಲ್ಲ ಸ್ಟೇಟ್ಮೆಂಟು ಅಶೋಕ್ ಅವರೆಲ್ಲ ಯಾವ ಭದ್ರತೆಯನ್ನು ಕಳ್ಕೊಂಡಿದ್ದಾರೆ? ಅಧಿಕಾರಿಗಳಿಗೆ ಕೊಟ್ಟಂಥ ಫ್ರೀಡಮ್ಮು, ನಾವು ಕೊಟ್ಟಿರುವಂಥ ಫ್ರೀಡಮ್ಮು ನೀವು ಕೊಟ್ಟಿದ್ರಾ? ನೀವು ಹೇಳ್ದಂಗೆ ಅವ್ರು ಕೆಲಸ ಮಾಡಬೇಕಾಯ್ತು. ನಿಮ್ಮ ಪೀರಿಯಡಲ್ಲಿ ಕೆಲವು ಆಫೀಸರ್ಸ್ಗಳು ಅಲ್ಲಾರೋ ಲೋಕಲ್ ACP ಆದಿಯಾಗಿ 3 ವರ್ಷದಿಂದನೂ ಇಲ್ಲೇ ಇರುವಂಥ ವ್ಯಕ್ತಿಗಳನ್ನೇ BJP ಮೈಂಡ್ಸೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳನ್ನೇ ನಾವು ಇದು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ದೀವಲ್ಲ, ಇಟ್ಕೊಂಡೇ ಇದ್ದೀವಲ್ಲ ಅವ್ರನ್ನೇ. ನೀವು ಜನರ ಪರವಾಗಿ ಕೆಲಸ ಮಾಡಿ ಸ್ವಾಮಿ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಇದು ಬಹಳ ದುಃಖ ತರುವಂಥ ಒಂದು ಸಂಗತಿ. ಇವ ಯಾರು ಅನ್ನುವಂಥದ್ದು ದಯಮಾಡಿ ನೀವು ಹೇಳಿ. ಟೋಪಿ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು RSS ಬೈಟಕ್ಕಲ್ಲಿ ಕೂತಿರುವಂಥ ವ್ಯಕ್ತಿ ಯಾರಿವ? ಇವತ್ತಾನೆ ದಿ ಸೇಮ್ ಫೆಲೋ ಸುರೇಶ್ ಅಲಿಯಾಸ್ ಪಾಂಡುರಂಗ. ಹೂ ಇಸ್ ದಿಸ್ ಫೆಲೋ? ಈಸ್ ಫ್ರಮ್ RSS. ಇಸ್ ನಾಟ್ ಫ್ರಮ್ RSS. ಏನು RSS ದೇಶ ಕಟ್ಟುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಇದೇನಾ ದೇಶ ಕಟ್ಟೋದು? RSS ಕಾರ್ಯಕರ್ತ ಅಲ್ವಾ ಇವನು? ಸಕ್ರಿಯ ಕಾರ್ಯಕರ್ತ ಅಲ್ವಾ? RSSನವ್ರು ಹಿಂದೆ ಅಲ್ವಾ? ಇವನು ಮಂಪರ್ ಪರೀಕ್ಷೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈಚೆ ಬಂದ್ಬಿಡ್ತದೆ ಎಲ್ಲ. ಇದರಿಂದ ಯಾರಿದ್ದಾರೆ? ಅಶೋಕ್ ಇದ್ದಾರಾ? ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರಾ? ಪ್ರತಾಪ್ ಸಿಂಹ ಇದ್ದಾರಾ? ಯಾವ RSS ಮುಖಂಡರಿದ್ದಾರೆ? ಯಾರು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ? ಸ್ವಂತ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಡೆಫಿನೆಟಾಗಿ 100% BJPಯವರು ಮತ್ತು RSSನವರು ಇವನು ಹಿಂದೆ ಇದ್ದಾರೆ. 100ಕ್ಕೆ 100ರಷ್ಟು ಹಿಂದೆ. ಈ ಹಾದಿನಲ್ಲಿ ತನಿಖೆ ಯಾಕೆ ಮಾಡ್ತಾ ಇಲ್ಲ? ನಾವು ಪೊಲೀಸ್ನವ್ರು ಕೇಳ್ತಾ ಇದ್ದೀವಿ. ಇದನ್ನು ಮರ್ತೇ ಬಿಟ್ಟರು. ಇವನು ಹಾಕಿದ ಪೋಸ್ಟರ್ ಬಗ್ಗೆ ತಲೆನೇ ಕೆಡ್ಸ್ಕೊತಾರೆ, ಎಲ್ಲೂ ಇಲ್ಲ, ಹೇಳಿಕೆನೇ ಇಲ್ಲ. ಬರೀ ಮುಸ್ಲಿಮ್ಸ್ ಬಂದರು, ಕಲ್ಲೊಡೆದ್ರು, ಸ್ಟೇಷನ್ KG ಹಳ್ಳಿ, DJ ಹಳ್ಳಿ, ಇದು ಹುಬ್ಳಿ, ಅದೆಲ್ಲ ಇಲ್ಲೆಲ್ಲೋ ಇನ್ನೆಲ್ಲೋ ಆಗಿದ್ದ ಕಾರ್ಯಕ್ರಮಕ್ಕೆ ಹೋಲಿಸಿ ಇದನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಕೆಲವು ಡಿಬೇಟ್ಗಳಲ್ಲಿ ನೋಡಿದೆ, ಅವನು ಲಕ್ಷ್ಮಣನ್ ಫಸ್ಟ್ ಅರೆಸ್ಟ್ ಮಾಡಿ ಅಂತ. ಆಯಿತು, ಮಾಡಿಸಿ, ನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಟ್ ಆಲ್. ರಾಜ್ಯದಲ್ಲಿ ಶಾಂತಿಯನ್ನು ಕದಡಬೇಕು. ಸಿದ್ದರಾಮಯ್ಯನವ್ರಿಗೆ ಕೆಟ್ಟ ಹೆಸರು ತರಬೇಕು, ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು. ಇದು ನಿಮ್ಮ ಏಕೈಕ ಉದ್ದೇಶ. ದಿಸ್ ಇಸ್ ವಾಟ್. ನಾವು ಸಮರ್ಥಿಸ್ತಾ ಇಲ್ವಲ್ಲ? ನಾವೆಲ್ಲಿ ಸಮರ್ಥಿಸ್ತೀವಿ? ಕಲ್ಲು ಎಸ್, ನಾನು ಹೇಳ್ತಾ ಇರುವಂಥದ್ದು ನಿಜವಾಗಲೂ ಕಲ್ಲು ಹೊಡೆದಿರುವಂಥವ್ರನ್ನ ದಯಮಾಡಿ ಶಿಕ್ಷೆಗಳು ಒಳಪಡಿಸಿ. ಇನ್ನೋಸೆಂಟ್ ಪೀಪಲ್ ಎಲ್ಲರೂ ಸೇರಿಸಿ ಯಾವುದೋ ಒಂದಷ್ಟು ಜನ ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಒಳಗಡೆ ತಳ್ಳುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಹೌದು, ಇದ್ದಾರೆ. ಹೌದು, ಇದ್ದಾರೆ. ಒಂದಿಬ್ಬರು ಮಾರು ಇದ್ದಾರೆ. ಹೌದು, 15 ಜನದ ಪೈಕಿ 15 ಜನ ಏನು ಕಸ್ಟಡಿ ತಗೊಂಡಿದ್ದಾರೆ ಸೋಫಾರು. ಅದೊಂದು 2-3 ನಾನು ಖುದ್ದಾಗಿ ನೋಡಿದ್ದೀನಿ, ಅವ್ರ ರೆಸಿಪ್ಟ್ಗಳೆಲ್ಲ ನೋಡಿದ್ದೀನಿ. ಅವರು ಅವತ್ತು ಅಲ್ಲಿ ಬೆಂಗಳೂರಿಂದ ಹೊರಟು ಇಲ್ಲಿ ಬರೋ ಅಷ್ಟೊತ್ತಿಗೆ ಬೆಳಗಿನ ಜಾವ 3 ಗಂಟೆ ಆಗಿದೆ. ಗೂಡ್ಸ್ ವೆಹಿಕಲ್ ಓಡಿಸ್ ಗೊತ್ತಿಲ್ಲ. ಸುಮ್ಮನೆ ಏನೋ ಯಾರೋ ಏನೋ ಹೇಳಿದ್ರು, ಮುಖಚರ್ಯ ಇದಕ್ಕೆ ಓಲೈಸುತ್ತೆ, ಅದಕ್ಕೆ ಓಲೈಸುತ್ತೆ ಅಂದ್ಬಿಟ್ಟು ಕಂಪೇರ್ ಮಾಡಿ ಹಾಕುವಂಥ ಕೆಲಸಗಳು ಮಾಡಿರ್ಬೋದು. ಅಲ್ಲ, ಅದು ಪೊಲೀಸ್ನವ್ರು ಆ ಥರ ಮಾಡಿರ್ಬೋದು. ನಾನು ಐ ಡೋಂಟ್ ಸೇ. ಈಗ ನೋಡಿ, ಗೃಹ ಇಲಾಖೆ ಪೊಲೀಸ್ನವ್ರು ವೈಫಲ್ಯ ಅಂತ ಹೇಳ್ತಾ ಇಲ್ಲ. ಪೊಲೀಸ್ನವ್ರು ಇಂಪಾರ್ಷಿಯಲಾಗಿ ಕೆಲಸ ಮಾಡಿ ಅಂತ ಅಷ್ಟೇ ನಾನು ಕೋರಿಕೆ ಮಾಡ್ತಾ ಇರೋದು. ದಯಮಾಡಿ ಯಾರ್ದೋ ಇನ್ಸ್ಟ್ರಕ್ಷನ್ಸ್ ಬೇಸಿಸ್ ಮೇಲೆ ಯಾರೋ ಬಂದು ನಿಮ್ಮನ್ನು ಎದುರಿಸಿ ಅಶೋಕ್ ಅನ್ನೋರು ಆಯಿತು ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ, ನಾವು ಸರ್ಕಾರ ನಡೆಸ್ತೀವಿ, ಅದೆಲ್ಲ ಧಮಕಿ ಹಾಕಿ ಹೋಗಿದ್ದಾರೆ ಅನ್ನುವಂಥ ನನಗಿರುವಂಥ ಮಾಹಿತಿ. ಪೊಲೀಸು ಅದೆಲ್ಲ ಕಾಮನ್ನಾಗಿ ಓಪನಾಗಿ ಧಮಕಿ ಹಾಕ್ತಾವ್ರಲ್ಲ ಅವರು. ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗೋದು, ಪೊಲೀಸ್ ಕಮಿಷನರ್ಗೆ, DCPಗಳಿಗೆ ಧಮಕಿ ಹಾಕಿದ್ದಾರೆ ಅಂತ ನನಗಿರುವಂಥ ಮಾಹಿತಿ. ಧಮಕಿ ಹಾಕಿ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನೋಡಿ, ನೆಕ್ಸ್ಟು ನೀವು ಸೆಂಟ್ರಲ್ ಗೌರ್ಮೆಂಟ್ ಮೂಲಕ ನಿಮಗೆ ಸದೆ ಬಡಿಬೇಕಾಗುತ್ತೆ, ನೆಕ್ಸ್ಟು ನಮ್ಮ ಸರ್ಕಾರ ಬರುತ್ತೆ, ನಿಮ್ಗೆ ಉಳಿಗಾಲ ಇಲ್ಲ ಅಂತ ಧಮಕಿ ಹಾಕಿದ್ದಾರೆ ಅಂತ. ಧಮಕಿ ಆಧಾರದ ಮೇರೆಗೆ ಇವರು ಯಾರನ್ನ ಬೇಕೋ ಅವ್ರನ್ನ ಫಿಟ್ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. 1,000 ಜನ ಇದ್ದಾರಾ ಅಲ್ಲಿ? ನಿಮಗಿರೋದು ಅಲ್ಲ FIR ಇದೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯಮಾಡಿ 1,000 ಜನ ಇದ್ದಾರಾ? 1,000 ಜನ ಇದ್ದೀರಾ ಅಲ್ಲಿ? 1,000 ಜನ ಇದ್ದಾರಾ? 1,000 ಜನ ತೋರಿಸ್ತೀರ ತಾವು ವಿಡಿಯೋದಲ್ಲಿ ಕೌಂಟ್ ಮಾಡಿಬಿಡೋಣ ಅಂತ? ಅಲ್ಲಲ್ಲ, ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು. 1,000 ಜನ ಅನ್ನುವಂಥದ್ದು ಇದೆಯಾ ಎಲ್ಲಾದರೂ? 1,000 ಜನ ಅಂತ ಇದ್ದಾರೆ, ತೋರಿಸ್ತೀರಾ? ಅಲ್ಲಲ್ಲ, FIR ಸುಳ್ಳು ಅಂದರೆ 1,000 ಜನ ಎಲ್ಲಿ ತೋರಿಸಿ ಸರ್? 1,000 ಜನ ಅಲ್ಲಲ್ಲ, ಈ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿರುವ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ 1,000 ಪೀಪಲ್ ಅಂತ ಹಾಕಿದ್ದಾರೆ.
1,000 ಜನ ಕಲ್ಲು ತೂರಾಟ ಮಾಡಿದಾರಾ? ಅದೇ ಬಂದಿದೆ ಯಾರೋ ಒತ್ತಡ ಇರ್ಬೋದು ಏನೋ ಗೊತ್ತಿಲ್ಲ. ಅಲ್ಲ ಗೊತ್ತಿಲ್ಲ, ಬಿ ಜೆ ಪಿಯವರು ಒತ್ತಡ ಅದನ್ನೇ ನಾನು ಹೇಳ್ತಾರೋ, ನಮ್ಮದೇ ಸರ್ಕಾರ ಇದ್ರೂ ಒತ್ತಡಕ್ಕೆ ಒಳಗಾಗಿ ನೀವು ಕೆಲಸ ಮಾಡಬೇಡಿ. ದಯಮಾಡಿ ಯಾರು ಅಪರಾಧವನ್ನು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡುವಂಥದ್ದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಟ್ ಆಲ್. ನೀವು ದಯಮಾಡಿ ನನಗೆ ಹೇಳಿ ಸರ್, 1,000 ಜನ ಕಲ್ಲು ತೂರಾಟ ಮಾಡಿರುವಂಥದ್ದಕ್ಕೆ ಅವಕಾಶಗಳಿದಾವ? ಬರೀ ಗುಂಪುದೆಲ್ಲ ಹೇಳ್ತಾ ಇರೋದವರು. ಅಕ್ಯೂಸ್ಡ್ 100,000 ಅಕ್ಯೂಸ್ಡ್ ಅಂತ ಹಾಕಿದೆ. ಅಲ್ಲ ಸರ್, ನೀವು ನನಗೆ ಟ್ವಿಸ್ಟ್ ಮಾಡಿ ನಾವು ಯಾರಿಗೋ ಹೇಳುವಂಥ ಮಾತುಕೊಡಿ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎಲ್ಲ ನೀವೇ ಹೇಳ್ತಾ ಇದ್ದೀರಲ್ಲ, ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ನಿಮ್ಮ ಆ್ಯಂಕರ್ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ ನೀವು. ದಯಮಾಡಿ ನಿಮ್ಮ ಆ್ಯಂಕರ್ ಯಾರೋ ಒಬ್ಬರು ನನಗೆ ಅವನ್ನ ಅರೆಸ್ಟ್ ಮಾಡಿ ಅಂತ ಅಂತಿದ್ರು ನೆನ್ನೆ ದಿವಸ. ಅದಿರಲಿ, ಒಂದು ಕಡೆ ಅರೆಸ್ಟ್ ಮಾಡಿಸ್ಲಿ. ನಾನು ಹೇಳ್ತಾ ಇರುವಂಥದ್ದು 1,000 ಸಂಖ್ಯೆ ಕಲ್ಲು ತೂರಾಟ ಮಾಡಿರುವಂಥದ್ದು ಇದೆಯಾ? ಇದನ್ನು ನಂಬುವಂಥ ಪರಿಸ್ಥಿತಿ ಇದೆಯಾ? ಈ ಥರ ಅದನ್ನು ಹಾಕಿ ಸರ್. ಕ್ರೌಡು ಅದೇ ಸರ್, ಕ್ರೌಡು 1,000 ಇದ್ರು ಅಂತ ಹಾಕಲಿ. ಆಯಿತು, ಈಗ ಯಾರು ಪೊಲೀಸ್ನವ್ರಿಗೆ ಅಲ್ಲ ನೀವು ಬಹಳ ಎಫೆಕ್ಟಿವ್ ಆಗಿ ಗೃಹ ಇಲಾಖೆ, ಗೃಹ ಸಚಿವರು, ಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು, ಲೋಕಲ್ MLA ಎಲ್ಲರೂ ಕೆಲಸ ಮಾಡಿದ್ದಾರೆ. ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ, ದಯಮಾಡಿ ಯಾವ ಕಾರಣಕ್ಕೂ ವಿರೋಧ ಪಕ್ಷದವರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಎದುರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಹೆದರ್ಕಬೇಡಿ, ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರಿದ್ದರೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸನ ದಯಮಾಡಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅಷ್ಟೇ. ಐ ಡೋಂಟ್ ಹ್ಯಾವ್ ಎನಿ ಅದರ್ ಡಿಫರೆನ್ಸಸ್ ಅಟ್ ಆಲ್. ಐ ಡೋಂಟ್ ಬ್ಲೇಮ್. ಯಾರು ನಾವೆಲ್ಲಿ ತೇಜೋವಧೆ ಮಾಡ್ತಾ ಇದ್ದೀರಿ? ಹೌದು, BJPಯವರು ಮಾಡ್ತಾ ಇದ್ದಾರೆ. ಹಾಂ, ಅದೇ ಅಲ್ಲಲ್ಲ, ನಾನು ಇನ್ಸಿಡೆಂಟೇ ನಡೆದಿಲ್ಲ, ಕಲ್ಲೇ ತೂರಾಟ ಆಗಿಲ್ಲ ಅಂತ ಹೇಳ್ದೆ ನಾನು ನಿಮಗೆ. ಅಲ್ಲಲ್ಲ, ನೀವು ಏನೇನೋ ಪ್ರಶ್ನೆ ಕೇಳಿದ್ರೆ ನಾನು ಏನು ಹೇಳಲಿ? ಪೊಲೀಸರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಪೊಲೀಸರು ಯಾರೇನೇ ಹೇಳುವುದು ಸಹ ನಾನು ಹೇಳ್ತೇನೆ, ಮಾಹಿತಿ ತಗೊಂಡಿದ್ದೇನೆ, ನಿಖರವಾದ ಮಾಹಿತಿ ಆನ್ ರೆಕಾರ್ಡ್ ಅಂತ ಕರೆಕ್ಟ್ ಆಗಿ ಹೇಳಿದ್ದಾರೆ. ಕೆಲವು ಲೋಪದೋಷಗಳು ಪೊಲೀಸ್ನವ್ರ ಕಡೆಯಿಂದ ಆಗಿರುವಂಥದ್ದನ್ನ ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೀನಿ. DK ಶಿವಕುಮಾರ್ ಸಾಹೇಬ್ರಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಕೊಟ್ಟಿರ್ಬೋದು 1,000 ಜನ ನಿನ್ನೆ ದಿವಸ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ 1,000 ಜನದ ವಿರುದ್ಧ ಕೇಸ್ ಬುಕ್ಕಲಾಗಿದೆ ಅನ್ನುವಂಥದ್ದು. ಅಲ್ಲಲ್ಲ, ಅದನ್ನೇ ಸರ್, ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ಬೋದು. ನಾವು ನಮ್ಮಂಥ ಕಾರ್ಯಕರ್ತರು, ನಮ್ಮಂಥ ಲೀಡರ್ಸ್ಗಳನ್ನ ಕೇಳುವಂಥದ್ದು ಆಗಿದ್ದರೆ ನಿಜವಾದಂಥ ಸಂಗತಿಯನ್ನು ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ನಾನು ಹೇಳ್ತೀನಿ. ಅಲ್ಲ, ಅದನ್ನೇ ಹೇಳ್ತಾ ಇರೋದು. ಈಗ ನಾನು DCP ಅವ್ರಿಗೆ ಗಾಯ ಆಗಿಲ್ಲ ಅಂತ ಹೇಳ್ತಾ ಇಲ್ವಲ್ಲ. ನಾನು 2-3 ಸರಿ ಭೇಟಿ ಮಾಡಿದ್ದೆ, ನನಗೆಲ್ಲೂ ತೋರಿಸ್ಲಿಲ್ಲ. ಅವತ್ತು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾಗ DCP ಅವನು ಭೇಟಿ ಮಾಡಿದಾಗ 100ಕ್ಕೆ 100 ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನಗೆ ಇಲ್ಲಿ ಇನ್ನೊಂದು ಏಟ್ ಬಿದ್ದಿದೆ ಅಂತ ನನಗೇನು ಹೇಳಿಲ್ಲ. ಸರಿ, ನಿಮಗೆ ತೋರಿಸಿದ್ರೆ ನಾವು ನಂಬಿಕೆ ಇದೆ ನಮಗೆ. ನಿಮಗೆ ತೋರಿಸಿದ್ರೆ 100ಕ್ಕೆ 100 ನಾವು ನಂಬ್ತೀವಿ. ಅದಿರಲಿ ಒಂದು ಕಡೆ. ಅಲ್ಲ, ಆ ಥರ ಕೇಳಿ ಕೆಲಸ ಮಾಡಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಆ ಥರ ಕೇಳಿ ಕೆಲಸ ಮಾಡುವಂಥದ್ದು, ಇನ್ನೋಸೆಂಟ್ನ ಮತ್ತೆ ನೀವು ಗಸ್ತು ಮಾಡುವಂಥದ್ದು, ಅವನ್ನ ಒಳಗಡೆ ಹಾಕ್ಸುವಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ. ತಿರ್ಗಿ ಅದನ್ನೇ ಕೇಳಿ ನಾನೇನು ಹೇಳಿ? DCM ಅವರು ಕೆಲವು ಮಾಹಿತಿಗಳ ಆಧಾರದ ಮೇರೆಗೆ ಪೊಲೀಸ್ನವರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೇನಿದೆ, ಕೆಲವು ವಿಚಾರಗಳನ್ನು ಅವ್ರಿಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನು ನಾವು ಹೇಳುವಂಥ ಕೆಲಸವನ್ನು ಮಾಡ್ತೀವಿ. 100ಕ್ಕೆ 100 ಮಾಡ್ತೀವಿ. BJPಯವರು ಮಾಡ್ತಾ ಇರುವಂಥ ಕೆಲಸಗಳನ್ನು ಮಾತಾಡಿ, ದಯಮಾಡಿ ಅದಕ್ಕೆ ಪ್ರಶ್ನೆ ಕೇಳಿ. ಇದು ಯಾರು, ಈ ವ್ಯಕ್ತಿ ಯಾರು? RSSನವನು ಅಲ್ವಾ? ಹಾಂ, ಅಲ್ಲಲ್ಲ, ಇದನ್ನು ಯಾಕೆ ಬಿಡ್ತೀರಿ ನೀವು? ಹೇಳಿ ಸರ್ ವಿನೋದ್, ಈ ವ್ಯಕ್ತಿ RSS ಇದು ಹೇಳಿ ಸರ್, ಇದು ಹಿನ್ನೆಲೆ ಏನು ಸರ್? ಹಾಂ, ಹೌದು. ಹಾಂ, ಅದೇ ಸಾವಿನ ಮನೆಯಲ್ಲಿ ನಮ್ಗೆ ಯಾಕೆ ಹೇಳ್ತಾರೆ ಅವರು? ನನಗೆ ಯಾಕೆ ಹೇಳ್ತಾರೆ? ನಾನು ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಬೆಂಕಿ ಬಿದ್ದಿರುತ್ತೆ ಅಲ್ಲಿ ಗಳ ಹಿಡಿಯುವಂಥ ಕೆಲಸವನ್ನು 2 ಸೆಕೆಂಡಲ್ಲಿ ಬರ್ತಾರೆ BJPಯವ್ರು ಮಾಡೋಕ್ಕೆ. ಯಾರು ಮಾಡ್ತಾ ಇರೋದು? ನಾವಾ? ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ಇರುವಂಥದ್ದು ಯಾರು ಸ್ವಾಮಿ?
ಸಾವನ್ನ ಮಾಡಿಸುವಂಥ ಕೆಲಸವನ್ನ ಇವರೇನೆ ಆ ಮನೇಲಿ ಬಂದು ರಾಜಕಾರಣ ಮಾಡ್ತಾ ಇರುವಂಥವ್ರು ಇಡೀ ದೇಶದಲ್ಲಿ ಬಿ ಜೆ ಪಿಯವರು, ನಾವಲ್ಲ. ಏನು RSS ದೇಶ ಉದ್ಧಾರ ಮಾಡಿರುವಂಥದ್ದು ಯಾವುದು ಅಂತ ದಯಮಾಡಿ 1, 2, 3, 4 ನಿದರ್ಶನ ಹೇಳಿ. ನಾವು ಬರ್ಕತ್ತೀವಿ, ಜನಗಳಿಗೆ ಪ್ರಚಾರ ಮಾಡ್ತೀವಿ. ಏನು RSSನವ್ರ ಬಗ್ಗೆ ಮಾತಾಡಿದ್ರೆ, ಬಿ ಜೆ ಪಿಯವ್ರ ಬಗ್ಗೆ ಮಾತಾಡಿದ್ರೆ ಉರಿ ಹತ್ಕೊಂಡು ದೇಶಾದ್ಯಂತ ನಾನು ವಿರುದ್ಧ ಕಂಪ್ಲೇಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ. RSSನವರೇ ಬಂದಿಲ್ಲ ಅಂತ ತನ್ವೀರ್ ಸೇಠ್ ಅವ್ರು ಹೇಳೋರ? RSSನವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳೋರ? RSSನವ್ರ ಇನ್ವಾಲ್ವ್ಮೆಂಟ್ ಅಲ್ವಾ ಇದು? ತನ್ವೀರ್ ಸೇಠ್ ಅವರಿಗೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಅವರು ಈ ರೀತಿ RSS ಅವರು ಬಿಜೆಪಿ ಅವರು ವೇಷ ಬಳಸ್ಕೊಂಡು ಬಂದು ಗಲಾಟೆ ಮಾಡಿದಾರಂತೆ, ಅವ್ರ ಹತ್ರ ಖಚಿತ ಮಾಹಿತಿ ಇದೆ ಅಂತ ಕೇಳಿದ ಪ್ರಶ್ನೆಗೆ ಹೌದು, ಈಗಲೂ ಉತ್ತರ ಕೊಟ್ಟಿದ್ದು ಹೌದು ಸಾವಿನ ಮನೆಯಲ್ಲಿ ನಾವು ರಾಜಕಾರಣ ಮಾಡಲ್ಲ. ಹೌದು, ಸಾವಿನ ಮನೇಲಿ ರಾಜಕಾರಣ ಮಾಡಲ್ಲ ಅನ್ನೋಂಥ ಭಾಳ ಬಿ ಜೆ ಪಿ ಥರ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಅದಿರಲಿ ಒಂದು ಕಡೆ. RSSನವ್ರು ಈಗಲೂ ನಾನು ಬದ್ಧವಾಗಿದ್ದೇನೆ. RSS ಇನ್ವಾಲ್ವ್ಮೆಂಟ್ ಇಲ್ಲದೇ ಈ ಇನ್ಸಿಡೆಂಟ್ ನಡೆಯುವಂಥದ್ದಕ್ಕೆ ಅವಕಾಶನೇ ಇಲ್ಲ. ವ್ಯಕ್ತಿ ಪೋಸ್ಟರ್ ಹಾಕಿ ಗಲಾಟೆಗೆ ಕಾರಣಕರ್ತನ ಪ್ರೈಮ್ ಅಕ್ಯೂಸ್ ಈ ಹಿಮ್ಸೆಲ್ಫ್ ಇಸ್ ಫ್ರಮ್ RSS. ಇವನ ಬಗ್ಗೆ ತನಿಖೆ ಮಾಡುವಂಥದ್ದಾಗಲಿ, ಇವನ ಬಗ್ಗೆ ಏನು ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ಕೊತೀನಿ. ಇವನ ವಿಚಾರನೇ ಮರೆತುಬಿಟ್ಟು ಮಿಕ್ಕಿದ ಯಾವುದೋ ವಿಚಾರ ತೆಗೆದುಕೊಳ್ಳುವಂಥ ಕೆಲಸಗಳು ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ನಿಮ್ಮಲ್ಲಿ ಮನವಿ. ಎಲ್ಲರೂ ಶಾಂತಿಯುತವಾಗಿರಬೇಕು ಅಂತ. ಮೈಸೂರು ಶಾಂತಿಯುತವಾಗಿದೆಯಲ್ವ? ತಾವು ಎಲ್ಲ ಎಷ್ಟೊಂದು ಶ್ರಮ ಪಡ್ತಾ ಇದ್ರಿ ಮೈಸೂರು ಶಾಂತಿಯುತವಾಗಿರೋವಂಥದ್ದಕ್ಕೆ. ಇದನ್ನೆಲ್ಲ ಇದ್ರ ಬಗ್ಗೆ ನಾವು ತೋರ್ಸಕ್ಕೆ ಹೋದರೆ ತೋರಿಸಲೇಬೇಡಿ ಅಂತೀರಿ. ಇದು ಅಪರಾಧ ಅಲ್ವಾ? ಇವರು ಲೀಡರ್ಸ್ಗಳಿಗೆ ನಾವು ಈ ಥರ ಮಾಡಿದರೆ ಬಿಡ್ತಿದ್ರೆ ಅವರು ಇಡೀ ದೇಶದಲ್ಲೇ ಬೆಂಕಿ ಹಚ್ಬಿಡೋರು. ಏನು ರಾಹುಲ್ ಗಾಂಧಿಗೆ ಇನ್ನಿಬ್ಬರು ಮುಖಂಡರುಗಳಿಗೆ ಈ ಥರ ಅರೆಬರೆ ಡ್ರೆಸ್ ಹಾಕ್ಬಿಟ್ಟು ಲಿಫ್ಟಿಕ್ ಹಾಕಿ ಅವರ ಎದೆ ಮೇಲೆ ಬಾಯಿ ಮೇಲೆ ಎಲ್ಲ ಕಡೆನೂ ಬಾಯಿಗೆ ಬಂದಂಗೆಲ್ಲ ಬರೆದುಬಿಟ್ರೆ ಸುಮ್ಮನೆ, ಅದು ಮುಸ್ಲಿಂ ಧರ್ಮಗುರುಗಳ ವಿರುದ್ಧ ಬರೆಯುವಂಥ ಕೆಲಸವನ್ನು ಮಾಡಿಬಿಟ್ರೆ ಸುಮ್ಮನೆ ಇರ್ತಾರಾ? ಇದು ಸರಿನಾ ಸ್ವಾಮಿ? ಅದನ್ನು ಹೇಳಿ. ಮೈಸೂರು ಶಾಂತಿಯುತವಾಗಿರುವಂಥ ಒಂದು ವ್ಯವಸ್ಥೆನ ಹಾಳು ಮಾಡುವಂಥದ್ದಕ್ಕೆ ಬಿ ಜೆ ಪಿಯವರು ಪ್ರಯತ್ನ ಮಾಡ್ತಾರೆ. ಮೂಢ ಹಗರಣ ಅಂದರು, ಅದ್ಯಾವುದೋ ಇನ್ಯಾವುದೋ ಹಗರಣ ಅಂದರು, ಇನ್ನೇನೋ ಅಂದರು. ಡೈಲಿ ದಿನನಿತ್ಯ ಒಂದು ಸಮಸ್ಯೆಯನ್ನು ಮುಂದಿನ ತಗೊಂಬಂದು ದಿನ ಬೆಳಗ್ಗೆ ಎದುರು ಮಾಧ್ಯಮದ ಮುಂದೆ ಇರಬೇಕು, ಮುಂಚೂಣಿಲಿರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅಶೋಕ್ ಅವ್ರದ್ದು, ವಿಜೇಂದ್ರ ಅವರು, ಆ ಛಲವಾದಿ ನಾರಾಯಣ ಸ್ವಾಮಿ ಅವ್ರದ್ದು. ಸುಮ್ಮನೆ ಹುಡುಕ್ತಾ ಇರ್ತಾರೆ, ಅವರೇ ಕ್ರಿಯೇಟ್ ಮಾಡೋದು. ಅದೆಲ್ಲ ಒಂದು ಕಡೆ ಯಾವುದೋ ಊರಲ್ಲಿ ಯಾರು ಮದ್ದು ಹಾಕಕ್ಕೆ ಸಿಗದಿದ್ರೆ ಅವ್ರ ಮನೆಯವ್ರಿಗೆ ಮದ್ದು ಹಾಕ್ತಾರಂತೆ ನೋಡಿ. ಆ ಥರ ಇವರು ಬಿ ಜೆ ಪಿಯವರು ಏನು ಸಿಗದೇ ಇದ್ರು ಅವರೇ ಕ್ರಿಯೇಟ್ ಮಾಡೋದು, ಅವರೇ ಮುಂಚೂಣಿಗೆ ಬರೋದು. ಇದು ಆ್ಯಕ್ಚುಲಿ ನಾವು ಹೋರಾಟಗಳನ್ನು ಮಾಡಬೇಕು ನಮ್ಮ ವಿರುದ್ಧ ಮಾಡ್ತಾ ಇರುವಂಥ ಕೆಲಸಕ್ಕೆ. ಅವರೇ ನಮ್ಮ ವಿರುದ್ಧ ಪೋಸ್ಟರ್ಗಳು ಹಾಕ್ಬಿಟ್ಟು ಗಲಾಟೆ ಎಬ್ಬರಿಸ್ಬಿಟ್ಟು ಬೆಂಕಿ ಎತ್ತಿಸ್ಬಿಟ್ಟು ಅವರೇ ಬಂದು ಗಲಾಟೆ ನಮ್ಮನ್ನು ಬೈಯುವಂಥ ಕೆಲಸವನ್ನು ಮಾಡುವಂಥದ್ದು. ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಬೈಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಎಲ್ಲ ತಗೊಳ್ಳಿ, ಆ್ಯಕ್ಷನ್ ತಗೊಳ್ಳಿ. ನಾವು ಹೇಳಿದ್ದೀವಿ. ಅಲ್ಲಲ್ಲ, ನಾವು ಈಗ ಅದನ್ನು ಹೇಳ್ತಾ ಇದ್ದೀವಿ ಸರ್. ನೀವು ಒಳ್ಳೆ ಕತೆ ಆಗೋಯ್ತಲ್ಲ. ನಾವು ಹೇಳಿದ್ದೀವಿ RSSನವರು ಇದಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ ಅಂತ ಅವಾಗಲಿಂದ ಬಡ್ಕೊತಾ ಇದ್ದೀನಿ. ಇವನ ಬಗ್ಗೆ ಏನು ಮಾಡಿದ್ದೀರಿ, ಇವನು ಇಲ್ಲೇನೆ ಏನು ಅಂತ ನೀವು ಕೇಳಲೇ ಇಲ್ವಲ್ಲ ಸರ್ ಒಂದು ಸರಿನೂ. ಇವನು ಹಿಂದೆ ಯಾರಿದ್ದಾರೆ? ನೀವು ಹೇಳಿ ಸರ್, ನನಗಿಲ್ಲಿ ಹೇಳ್ತೀರಿ, ಮಾಧ್ಯಮದಲ್ಲೂ ಹೇಳಿ ಸರ್ ದಯಮಾಡಿ. ಇವನ ಹಿಂದೆ ಯಾರ್ಯಾರಿದ್ದಾರೆ ಅದನ್ನು ಹೇಳಬೇಕು ಅಂತ ನೀವು ಹೇಳಿ ಸರ್. ಬಿ ಜೆ ಪಿಯವ್ರ ಹತ್ರ ನೀವು ರಿಯಾಕ್ಷನ್ ತಗೊಂಡಿದ್ದೀರಾ ಸರ್ ಇವನ ಬಗ್ಗೆ? ಎಲ್ಲಿ ಮಾತಾಡಲಿಲ್ವಲ್ಲ ಸರ್, ಎಲ್ಲೂ ಬರಲೇ ಇಲ್ವಲ್ಲ ಸರ್? ಅಲ್ಲಲ್ಲ ಸರ್, ಬಿ ಜೆ ಪಿಯವರು ಬಂದು ಬಾಯಿ ಪಡ್ಕೊಂಡು ಹೋದ್ರಲ್ಲ ಸರ್, ಅವ್ರಿಗೆ ಈ ಪ್ರಶ್ನೆನ ಕೇಳಿದ್ರ ಸರ್ ನೀವು? ಎಲ್ಲಿ ಏನು ಮಾಡಿದ್ದೀರಿ, ಏನು ಆ್ಯಕ್ಷನ್ ತಗೊಂಡಿದ್ದೀರಿ, ಇವನು ಯಾರು ಅಂತ ಕೇಳಿದ್ರ ಸರ್? ಉತ್ತರನೇ ಕೊಡಲಿಲ್ವಲ್ಲ ಸರ್. ಆ ಪ್ರತಾಪ್ ಸಿಂಹ ಏನೋ ಕಿವಿಲಿ ಹೇಳ್ಬಿಟ್ಟು ಪಟ್ಟಂತ ಕಡೆ ಕರ್ಕೊಂಡು ಹೋಗಿದ್ದು ನಾನು ನೋಡಿದ್ನಪ್ಪ ವಿಡಿಯೋದಲ್ಲಿ. ಅಶೋಕ್ನ ನೀವು ಕೇಳ್ತಾ ಇದ್ರಿ ಪ್ರಶ್ನೆನ? ಅಲ್ಲಲ್ಲ, ನೀವು ಪ್ರಶ್ನೆ ಕೇಳಿದಿರಿ. ಪಾಪ ಅಶೋಕ್ ಹೇಳಕ್ಕೆ ಹೋದಾಗ ಪ್ರತಾಪ್ ಸಿಂಹನ ಕಿವಿಲಿ ಹೇಳ್ಬಿಟ್ರು, ಆ ಕಡೆ ಕರ್ಕೊಂಡು ಹೋದ್ರು. ಅದನ್ನು ನೋಡಿದೆ ನಾನು ಅಷ್ಟೇ. ಅಯ್ಯೋ, ಪ್ರತಾಪ್ ಸಿಂಹ ಶಿಕ್ಷೆ ಆಗಲಿ ಅಂತ ಎಲ್ಲಿ ಹೇಳೋರು ಸರ್? ಯಾರಿಗೆ ಶಿಕ್ಷೆ ಆಗಲಿ ಅಂತ? ಇವ್ರಿಗೆ ಯಾಕೆ ನೋವು? ಅಖಿಲೇಶ್ ಯಾದವ್ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಯಾಕೆ, ಕಾಂಗ್ರೆಸ್ ಮುಸ್ಲಿಮ್ಸ್ನವ್ರಿಗೆ ಯಾಕೆ ನೋವು ಅಂತ ಹೇಳೋನು ಪ್ರತಾಪ್ ಸಿಂಹ. ಅದು ದುರಂತ. ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಏನು ಯಾವುದೋ ಖಾಸಗಿ ವಾಹಿನಿಗೆ ಒಂದು ಹೇಳಿಕೆ ಕೊಟ್ಟರು. ಹಿಂದೆಂದೂ ಅದನ್ನೇ ಹೇಳ್ತಾ ಇದ್ದೀವಿ ನಾವು, ಇವತ್ತು ಹೇಳ್ತೀವಿ. ಸಿದ್ದರಾಮಯ್ಯರು ಒತ್ತಾಯ ಮಾಡ್ತೀವಿ, 2028 ಚುನಾವಣೆಗೂ ಅವ್ರು ನಿಲ್ಲಬೇಕು. ವರುಣಾ ಕಾನ್ಸ್ಟಿಟ್ಯೂನ್ಸಿಂದ ಈಸ್ ಗೋಯಿಂಗ್ ಟು ಬಿ ದ ಕ್ಯಾಂಡಿಡೇಟ್, ನೋ ಡೌಟ್ ಇನ್ ದಟ್. ವರುಣಾ ಕಾನ್ಸ್ಟಿಟ್ಯೂನ್ಸಿ ನೆಕ್ಸ್ಟ್ 2028 ಚುನಾವಣೆಗೂ MLA ನಿಲ್ತಾರೆ. 2028 ಚುನಾವಣೆ
ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯ ಸಾಹೇಬರು, ಎಂ ಬಿ ಪಾಟೀಲು, ಸತೀಶ್ ಜಾರಕಿಹೊಳಿ, ಆಮೇಲೆ ಪರಮೇಶ್ವರ್ ಸಾಹೇಬರು, ಮಹಾದೇವಪ್ಪ ಇವ್ರ ನೇತೃತ್ವದಲ್ಲೇ ಚುನಾವಣೆ ನಡೀತೀವಿ. 2028ಕ್ಕೂ ನಾವು 150 ಸ್ಥಾನವನ್ನು ಗೆಲ್ತೀವಿ. ಬಿ ಜೆ ಪಿಯವರು ಕರ್ನಾಟಕದ ಆಸೆ ಬಿಟ್ಬಿಡಲಿ. ಆ EVM ಅಲ್ಲಿ ಏನಾದರೂ ಅವಕಾಶಗಳಿದ್ದು ಇರೋವಂಥದ್ದು ಅದೇನು ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮುಂದುವರಿಸಲಿ. ಅದನ್ನು ಸುಮ್ಮನೆ ಸಿದ್ದರಾಮಯ್ಯನವ್ರು ಮುಗೀತು ಇನ್ನು ಟೈಮ್ ಕೌಂಟ್ ಮಾಡಬೇಕು ಅಂತ ಹೇಳ್ತಲೇ ಅವರೇ ವಿಜಯೇಂದ್ರನು. ಮತ್ತು ನಿಮ್ಮಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನು ತಪ್ಪಿಸ್ಕೊಳ್ಳುವಂಥದ್ದಕ್ಕೆ ನೀವು ಪ್ರಯತ್ನ ಮಾಡ್ಕೊಳ್ಳಿ. ಈ ವಿಜಯೇಂದ್ರನ ತೆಗೆಯುವಂಥದ್ದಕ್ಕೆ ಹುನ್ನಾರ ಸೃಷ್ಟಿ ಮಾಡ್ತಾ ಇರುವಂಥವ್ರು ಯಾರು ಅದನ್ನು ಹೇಳಿ. BJP ಕಾಂಗ್ರೆಸ್ನವರ ಅವನ್ನ ತೆಗಿಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಪ್ರೀ ಪ್ಲಾನ್ ಮಾಡ್ತಾ ಇರುವಂಥವ್ರು ಯಾರು ಅದನ್ನು BJPಯವ್ರು ಹೇಳಿ. ಅಶೋಕ್ ಹೇಳಿ. ಇಂಥವ್ರಿಗೆ ಅಶೋಕ್ ಯಾಕೆ ಮಾತಾಡ್ತಾ ಇಲ್ಲ? ಛಲವಾದಿ ನಾರಾಯಣ ಸ್ವಾಮಿಯವ್ರು ಯಾಕೆ ಮಾತಾಡ್ತಾ ಇಲ್ಲ? ಒಬ್ಬ ಲಿಂಗಾಯತ ಸಮುದಾಯದ ನಾಯಕನ್ನ ಚೀಫ್ ಮಿನಿಸ್ಟರಿಂದ ಕೆಳಗಡೆ ಇಳಿಸಿದ್ರಿ. ಅವ್ರ ಮಗನಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ 1 ವರ್ಷನೂ ಕಂಟಿನ್ಯೂ ಹೋಗಿಬಿಡ್ತಾ ಇಲ್ಲ. ಅವನು ತೆಗಿಬೇಕು ಅಂತ ಅವ್ರ ಕಮ್ಯುನಿಟಿಯವ್ರನ್ನ ಎತ್ಕಟ್ಟಿ ಅಲ್ಲಿ ಹೈಕಮಾಂಡಲ್ಲಿ ಇಂಥವ್ರಿಗೂ ಯಾವ ಆ್ಯಕ್ಷನು ತಗೊಂಡೇನೆ ನಿಮ್ಮಲ್ಲೇ ಬೆಂದು ಹತ್ಕೊಂಡು ಉರಿತಾ ಇದೆ. ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಕಾಂಗ್ರೆಸ್ಸಲ್ಲಿರುವಂಥವ್ರ ನಾಯಕರನ್ನ ದಿನ ಬೆಳಗ್ಗೆ ಎದ್ದು ಅವ್ರಿಗೆ ಸರಿ ಇಲ್ಲ ಇವ್ರಿಗೆ ಸರಿ ಆಗ್ತಾ ಇಲ್ಲ ಅನ್ನುವಂಥದ್ದು ಹೇಳಿಕೆ ಕೊಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಸೊ ಅದರಿಂದ ಕೊನೆಯದಾಗಿ ನಾನು BJP ಮುಖಂಡಗಳಲ್ಲಿ ಹೇಳೋದಿಷ್ಟೇ, ಮೈಸೂರು ಪೊಲೀಸ್ ಕಮಿಷನರ್ಗೆ ಹೇಳೋದಿಷ್ಟೇ, ದಯಮಾಡಿ ಮತ್ತೆ 100 ಜನ 200 ಜನ ಅರೆಸ್ಟ್ ಮಾಡೋದು, ಇನ್ನೋಸೆಂಟ್ಗಳನ್ನೆಲ್ಲ ಅರೆಸ್ಟ್ ಮಾಡೋದು, ಒಳಗಡೆ ಹಾಕೋದು, ಇವನ ಇದಕ್ಕೆ ಕೈ ಹಾಕಬೇಡಿ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ನೀವು ಏನು ಮಾಡಿದಿರಿ ಅದು ತನಿಖೆಯನ್ನು ಮಾಡಿ. ಅದಕ್ಕೆ ಹಿಂದೆ ಯಾರಿದ್ದಾರೆ, RSSನವ್ರು ಯಾವ ಪಾತ್ರ ಇದೆ, BJPಯವರು ಯಾವ ಪಾತ್ರ ಇದೆ ಅನ್ನೋ ಅವರ ತನಿಖೆಯನ್ನು ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಬರೀ ಒನ್ ಸೈಡ್ ಅಲ್ಲ, ಈ ವ್ಯಕ್ತಿನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಇವನ ವಿರುದ್ಧ ಇವನ ಪರವಾಗಿ ಯಾರ್ಯಾರು ನಿಂತಿದ್ದಾರೆ ಅನ್ನುವಂಥದ್ದು ಹೊರಗಡೆ ತೆಗೆದು ಅವ್ರ ವಿರುದ್ಧನೂ ಕೇಸ್ ದಾಖಲು ಮಾಡಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಆಗಿರುತ್ತದೆ.